ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬಿಳಿ ಸಾಸಿವೆಯಿಂದ ಮನೇಲಿ ಕಷ್ಟ, ದರಿದ್ರ ಅನ್ನೋದೇನಿರುತ್ತೆ ಅದನ್ನು ಯಾವ ರೀತಿ ಹೋಗಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನಾನು. ತುಂಬ ಜನ ಆ ಪೂಜೆ ಈ ಪೂಜೆ ಅಲ್ಲೋಗೋದು ಇಲ್ಲೋಗೋದು ಅಂತ ಎಲ್ಲ ಮಾಡ್ತಾ ಇರ್ತೀರಲ್ಲ, ಇದೊಂದು ಬೆಸ್ಟ್ ಸೊಲ್ಯೂಷನ್ನು ಅಂತಲೇ ಹೇಳ್ಬೋದು. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ, ಸಾಸಿವೆನಲ್ಲಿ ಯಾವ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆದರೆ ಯಾವ ಥರ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದೀನಿ. ಇದನ್ನು ನೀವು ಮನೆಯಲ್ಲಿ ಕಷ್ಟ ಇರುತ್ತಲ್ಲ, ಮನೇಲಿ ದರಿದ್ರ ಇರುತ್ತಲ್ಲ, ಅದನ್ನು ಯಾವ ರೀತಿ ಹೋಗಿಸ್ಬೋದು. ಕೆಲವೊಂದು ದರಿದ್ರನ ಬರೋಂಗೆ ಮಾಡ್ಕೊಂಬಿಟ್ಟಿರ್ತೀವಿ, ಬಂದಮೇಲೆ ಹೋಗ್ಬೇಕಪ್ಪ ಈ ದರಿದ್ರನ ನಾವು ಆಚೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಯಾವ ರೀತಿ ಆಚೆ ಹಾಕೋದು ಅನ್ನೋದನ್ನು ಹೇಳ್ತೀನಿ. ಬಿಳಿ ಸಾಸಿವೆನ ತೊಗೊಂಬಂದು ನೀವು ಒಂದು ಬಿಳಿ ಸಾಸಿವೆ ಕಪ್ಪು ಸಾಸಿವೆದು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನಾನು, ಈಗ ಆಲ್ರೆಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು. ಯಾವುದಾದ್ರು ವ್ಯವಹಾರದ್ದು ಈ ವ್ಯಾಪಾರದ್ದು ನಷ್ಟ ಏನಿದೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಇದು ಬಿಳಿ ಸಾಸಿವೆದು ವಿಡಿಯೋ ಮಾಡ್ತಾ ಇರೋದು. ಬಿಳಿ ಸಾಸಿವೆನ ತೊಗೊಂಬಂದು ಮನೆಯಲ್ಲಿ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನೀವು ಅರಿಶಿನ ಕುಂಕುಮನ ತಟ್ಟೆಯಲ್ಲಿ ಇಟ್ಕೊಂಡು ನಿಮ್ಮ 5 ಬೆರಳು ಏನಿದೆ ಆ 5 ಬೆರಳನ್ನ ಸ್ಪರ್ಶ ಆಗಬೇಕು. ಯಾವುದೇ ಒಂದು ನೀವೇನೇ ಒಂದು ಮಾಡ್ತೀವಿ ಕೆಲಸ ಅಂತ ಅಂದರೂ ನಮ್ಮ 5 ಬೆರಳಿಂದ ಸ್ಪರ್ಶ ಆಗಬೇಕು. ಆ ಸ್ಪರ್ಶ ಆದಾಗ ನಮಗೆ ಒಂದು ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಕೂಡ ನಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ನೀವು 5 ಬೆರಳಲ್ಲಿ ತಗೊಂಡು ಸಾಸಿವೆನ ಒಂದಿಷ್ಟು ಕೈ ಮೇಲೆ ಹಾಕ್ಕೋಬೇಕು. ನಾವು ಬಲಗೈಯಿಂದ ತಗೊಂಡು ಎಡಗೈ ಮೇಲೆ ಹಾಕ್ಕೋಬೇಕು. ನೀವು ಒಳಗಡೆ ಪೂಜೆ ಎಲ್ಲ ಮಾಡ್ಕೊಬೇಕು. ಹಾಗೆ ನಮ್ಮ ಕಷ್ಟ ಏನಿದೆ ಅಂತ ಕೂಡ ನಾವು ಸಾಸಿವೆ ಹಾಕ್ಕೊಂಡಾಗ ನಾವು ಕೈ ಮೇಲೆ ಹಾಕ್ಕೊಂಡಿರ್ತೀವಲ್ಲ, ಆವಾಗ ನಾವು ಕೇಳ್ಕೊಬೇಕು. ನಮ್ಮ ಮನೆಯಲ್ಲಿ ದರಿದ್ರ ಏನಿದೆ, ನಮ್ಮ ಮನೇಲಿ ಹಣಕಾಸಿಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಥರ ನಮ್ಮದು ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ಕೊಂಡಿದ್ದಾದಮೇಲೆ ನಾವು ಆಚೆಗಡೆ ಬಂದು ಹೊಸ್ಲು ಹತ್ರ ನಿಂತ್ಕೊಂಡು ಹೊಸ್ಲಿಗೂ ಪೂಜೆ ಮಾಡಿ, ತುಳಸಿ ಕಟ್ಟೆಗೂ ಪೂಜೆ ಮಾಡಿ, ಪೂಜೆ ಎಲ್ಲ ಆದಮೇಲೆ ನೀವೇನು ಮಾಡಬೇಕು, ಈ 21 ಸತಿ ನಿಮ್ಮ ಬಲಗೈನ ಇದು ಹೆಬ್ಬೆಟ್ಟೇನಿದೆ ಈ ಹೆಬ್ಬೆಟ್ಟಿಂದ ನೀವು ಉಜ್ಜಬೇಕಾಗುತ್ತೆ. ಎಷ್ಟು ಸತಿ ಅಂತ ಅಂದರೆ 21 ಸತಿ ಉಜ್ಜಬೇಕು. 21 ಸತಿ ನೀವು ಎಷ್ಟು ಸತಿ ಉಜ್ಜಿದ್ರೂ ಒಳ್ಳೆಯದು. 21 ಸತಿ ಆಗಿಲ್ಲ ಅಂದರೆ ನಿಮಗೆ ನಾವು 28 ಸತಿ ಮಾಡ್ತೀವಿ, ಇಲ್ಲ 31 ಸತಿ 41 ಸತಿ ಈ ಥರ ಮಾಡ್ತೀವಿ ಅಂದ್ರೂ ಕೂಡ ಪರವಾಗಿಲ್ಲ. ಈ ರೀತಿ ಉಜ್ಜುತ್ತಾ ನೀವು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ನೀವು ಸಾಸಿವೆನ ಉಜ್ಜುತ್ತಾ ಇರಬೇಕು. ಉಜ್ಜಿದ್ದದ್ದು ನೀವು 9 ದಿವಸ ಮಾಡ್ತಾ ಬನ್ನಿ. ಇಲ್ಲಾಂದರೆ ಡೈಲಿ, ಇಲ್ಲ ಬೆಳಗ್ಗೆ ಆಗ್ಬೋದು, ಇಲ್ಲ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಆಗ್ಬೋದು, ಇಲ್ಲಾಂದರೆ ಸಂಜೆ ಸೂರ್ಯ ಇನ್ನೇನು ಮುಳುಗುವಂಥ ಇದಿರುತ್ತಲ್ಲ ಆ ಟೈಮಲ್ಲಿ ಕೂಡ ನಾವು ಹೊಸ್ಲ ಹತ್ರ ನಿಂತ್ಕೊಂಡೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನೆಯಿಂದ ಒಳಗಡೆ ಬಂದು ನೀವು ಇದನ್ನು ಮಾಡೋ ಹಾಗಿಲ್ಲ. ಬಂದು ಆಚೆ ನಿಂತ್ಕೊಂಡು ಮಾಡಿದ ಮೇಲೆ ನೀವು ಎಡಗೈಯಲ್ಲಿ ಏನಿರುತ್ತೋ ನೀವು ಮನೆಗೆ ಪೂರ್ತಿಯಾಗಿ 3 ಸತಿ ನೀವುಳಿಸಿ ನೀವು ಹಿಮ್ಮಕ್ಕವಾಗಿ ಎಸಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಸೆದ ಮೇಲೆ ನೀವು ಆಚೆ ಈ ಕಡೆ ಎಸೆದ ಮೇಲೆ ನೀವು ಹಿಂತಿರುಗಿ ನೋಡೋದು ಅವನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಆ ಕಷ್ಟ ನಮ್ಮ ಬೆನ್ನಿಂದೆ ಹಾಕಿದ್ಮೇಲೆ ಮತ್ತೆ ಅದು ನಮಗೆ ಹಿಂದೆ ಬರುತ್ತೆ, ನೋಡ್ತಾ ಇದ್ರೆ ಮತ್ತೆ ಹಿಂದೆ ಬರುತ್ತೆ ಅನ್ನೋ ಒಂದು ಉದಾಹರಣೆ ಅಷ್ಟೇನೆ ಅದು. ಯಾವುದೇ ಕಾರಣಕ್ಕೂ ಹಾಕಿದ್ಮೇಲೆ ಮತ್ತೆ ತಿರುಗಿ ನೋಡೋಕ್ಕೆ ಹೋಗಬೇಡಿ. ಒಳಗಡೆ ಬಂದಮೇಲೆ ಮತ್ತೆ ನೀವು ಕಾಲನ್ನ ತೊಳ್ಕೊಬೇಕು. ಕಾಲನ್ನ ತೊಳ್ಕೊಂಡು ಮತ್ತೆ ದೇವ್ರ ಮನೆಗೆ ಹೋಗಿ ಮತ್ತೆ 2 ಊದುಗಡ್ಡಿನ ಹಚ್ಚಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ಕೇಳಿಕೊಂಡು ಈ ಥರ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದೇನಿದೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಯೂಸ್ ಆದರೆ ನಿಮಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇರೋದಷ್ಟೇ. ಇದರಿಂದ ನಿಮ್ಮಿಂದ ನನಗೆ ಒಂದು ಯಾವುದು ಕೂಡ ಇದಾಗಲ್ಲ. ನಿಮಗೆ ತುಂಬ ಅನುಕೂಲ ಆದರೆ ನಮಗೂ ಕೂಡ ಖುಷಿ ಆಗುತ್ತೆ. ಯಾರಿಂದನೋ ಒಂದಿಷ್ಟು ನಿಮಗೆ ಸಲಹೆಗಳು ಸಿಕ್ಕಿದ್ರೆ ನಿಮಗೆ ಒಂದಿಷ್ಟು ಖುಷಿ ಅನ್ನೋದು ಸಿಗ್ಬೋದು ಅನ್ನೋ ವಿಚಾರಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದಷ್ಟೇನೆ. ಬೇರೆ ಯಾವ ಉದ್ದೇಶಕ್ಕೂ ಈ ವಿಡಿಯೋನ ಮಾಡಲ್ಲ. ನೀವು ಪೂಜೆ ಪುನಸ್ಕಾರ ಅದು ಇದು ಯಥೇಚ್ಛವಾಗಿ ನಂಬಿರೋರು ಇರ್ತೀರ, ಇದರಲ್ಲಿ ನಮ್ಮದೇ ಇರೋರು ಇರ್ತೀರ, ಎಲ್ಲರೂ ವಿಡಿಯೋನ ನೋಡ್ತಾ ಇರ್ತಾರೆ. ಹಾಗೆ ಪೂಜೆ ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪೇನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ
ಎಲ್ಲ ಮನೆಯಲ್ಲೂ ಪೂಜೆ ಮಾಡ್ತೀವಿ. ಕೆಲವೊಬ್ರು ಮನೇಲಿ ನಂಬಿಕೆಯಿಂದ ಪೂಜೆ ಮಾಡ್ತಾರೆ, ಕೆಲವೊಬ್ರು ಮನೆಯಲ್ಲಿ ನಂಬಿಕೆನೇ ಇರಲ್ಲ. ಯಾಕೆಂದರೆ ಈ ಸಾಸಿವೆ ಅನ್ನೋದೇನಿದೆ ಒಂದು ನಮ್ಮ ಮನಸ್ಸಿನಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಅಂತ ಅಂದರೆ ಅಷ್ಟು ಪಾಸಿಟಿವ್ ಆಗಿ ನಮಗೆ ಫೀಲ್ ಆಗುತ್ತೆ ಅಂತ ಹೇಳ್ತಾ, ಈಗ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಮುಂದೆ ಬರೋ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.